ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು 5 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಇದು ಮಶ್ರೂಮ್ ತೋರಿಸ್ತಾ ಇದ್ದಾಳೆ ಅಂದ್ಕೊಂಬಿಡಿ. ಇವತ್ತು ಮಶ್ರೂಮ್ ಪಲಾವ್ನ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಇವತ್ತು ಕಾವಿನ ಬರ್ತ್ಡೇ ಇದೆ. ಹಂಗಾಗಿ ಇವತ್ತು ಸ್ವಲ್ಪ ಮಶ್ರೂಮ್ ಪಲಾವ್ ಮಾಡಿ ಏನಾದರೂ ಸ್ವೀಟು ಕೇಸರಿಬಾತ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಇನ್ನು ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಮಶ್ರೂಮ್ ಅಂತ ತರಿಸಿಟ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಬೇಕು ಮಶ್ರೂಮ್ ಪಲಾವ್ಗೆ. ಇಲ್ಲಿ ಅಮ್ಮ ಮತ್ತು ಬಾನು, ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ದೀಪು ಬರ್ತಾ ಇದ್ದಾಳೆ. ದೀಪು ತಮ್ಮ ಚಿಕ್ಕನ್ ಬರ್ತಾ ಇದ್ದಾನೆ. ಎಲ್ಲರೂ ಬರ್ತಾ ಇದ್ದಾರೆ. ಅದು ಆಕಸ್ಮಿಕವಾಗಿ ಬರ್ತಾ ಇರೋದು ಇವರು. ಅವ್ರದ್ದೇನೋ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಬರ್ತಾ ಇದ್ದಾರೆ. ಕಾವಿನ ಬರ್ತಡೇ ಇದೆ ಇವತ್ತು ಅಂತ ಅಂದ್ಕೊಂಡು. ಅವ್ರಿಗೆ ಗೊತ್ತಿಲ್ಲ, ಅಂದರೆ ಅಮ್ಮ ಚಿಕ್ಕಮ್ಮನಿಗೆ ಗೊತ್ತಿಲ್ಲ, ನಮಗೆ ಎಲ್ಲ ಗೊತ್ತು. ದೀಪುಗೆ ಚಿಕ್ಕನಿಗೆ ಬರೋಕ್ಕೆ ಹೇಳಿದೆ ಅವ್ರಿಗೆ ರಾತ್ರಿನೇ. ಯಾಕಂದರೆ ಕಾವಿನ ಫ್ರೆಂಡ್ಸು ಸರ್ಪ್ರೈಸಾಗಿ ಬರ್ತಾ ಇದ್ದಾರೆ ಇವತ್ತು. ಕೇಕ್ ಕಟ್ ಮಾಡಿಸ್ತೀವಿ ಆಂಟಿ, ಸರ್ಪ್ರೈಸಾಗಿ ಬರ್ತೀವಿ, ಕಾವಿನ್ಗೆ ಹೇಳ್ಬಿಡಿ ಅಂತ ಅಂದ್ಬಿಟ್ಟು ರಾತ್ರಿನೇ ಫೋನ್ ಮಾಡಿದ್ರು ಅವಳ ಫ್ರೆಂಡ್ಸು. ಹಂಗಾಗಿ ಅವಳಿಗೇನು ಗೊತ್ತಿಲ್ಲ. ಅವಳು ಬಂದು ಸುಮ್ಮನೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗು ಅಂತ ಹೇಳ್ತೀವಿ ಅಷ್ಟೇ. ಅವಳು ಡ್ರೆಸ್ಸೆಲ್ಲ ಏನೂ ತೊಗೊಂಡಿಲ್ಲ, ಮನೆಗಿರೋ ಡ್ರೆಸ್ಸನ್ನೇ ಹಾಕ್ಕೊಂಡು ರೆಡಿ ಆಗ್ತಾಳೆ. ಡ್ರೆಸ್ಸು ಬೇಡ ಅಂತಂದು ಡ್ರೆಸ್ ಬದಲಿಗೆ ಅವಳು ಏನೋ ಚಾಕ್ಲೇಟು ಮತ್ತು ಕೇಕು ಅದನ್ನೆಲ್ಲ ತರಿಸಿಟ್ಕೊಂಡಿದ್ದಾಳೆ. ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡ್ಕೊಂಡು ತರಿಸಿಟ್ಕೊಂಡಿದ್ದಾಳೆ. ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಮುಂದಕ್ಕೆ, ನೋಡಿ ಏನೇನೆಲ್ಲ ತರಿಸಿಟ್ಕೊಂಡಿದ್ದಾಳೆ ಅಂದ್ಬಿಟ್ಟು. ಅವಳು ಡ್ರೆಸ್ ಬೇಡ ಅಂದ್ಲು. ಅದಕ್ಕೆ ಫ್ರೆಂಡ್ಸ್ ಬರ್ತಾರಲ್ವ, ಅವರು ಹಂಗೆ ಹೋಗ್ಬಾರ್ದು ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಮಶ್ರೂಮ್ ತರಿಸಿ ಮಾಡೋಣ, ಹೇಗಿದ್ರು ನಮಗೂ ಊಟಕ್ಕಾಗುತ್ತೆ ಸಂಜೆಗೆ ಅಂದ್ಬಿಟ್ಟು ಮಾಡ್ತಾ ಇರೋದು ಅಷ್ಟೇನೆ. ನೋಡೋಣ ಅವ್ರು ಎಷ್ಟೊತ್ತಿಗೆ ಬರ್ತಾರೆ. ಕಾವೇ ಬರೋದು 6 ಗಂಟೆಗೆ. ಅವರು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಬರ್ತೀವಿ ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿದ್ರೆ ಅವ್ರು ಬರ್ತಾರೆ. ಲೊಕೇಶನ್ ಎಲ್ಲ ಕಳಿಸಿ ಅಂತ ಹೇಳಿದರು ಅವರು ಫ್ರೆಂಡ್ಸು. ನಾನು ಬೆಳಗ್ಗೆನೇ ಲೊಕೇಶನ್ ಕಳಿಸಿದ್ದೀನಿ. ಇವಳು ನೋಡ್ಬಿಡ್ತಾಳೆ ಅಂದ್ಬಿಟ್ಟು ನಾನು ಕಳಿಸ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅವ್ರು ನೋಡಿದಾರ ನೋಡಿಲ್ಲ ಗೊತ್ತಿಲ್ಲ. ಅಕಸ್ಮಾತ್ ನೋಡಿಲ್ಲ ಅಂತಂದರೆ ಮತ್ತೆ ಫೋನ್ ಮಾಡ್ತಾರೆ, ಲೊಕೇಶನ್ ಕಳಿಸ್ಕೊಡ್ತೀನಿ, ಆಮೇಲೆ ಅವರು ಬರ್ತಾರೆ. ನೋಡೋಣ ಹೆಂಗಿರುತ್ತೆ ಇವತ್ತು ವ್ಲಾಗು ಅಂತ. ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಗೆ ಈ ಐಡಿಯಾ ಎಲ್ಲ ಇರಲಿಲ್ಲ. ಅವಳ ಫ್ರೆಂಡ್ಸು ಫೋನ್ ಮಾಡಿ ಹೇಳಿದ್ರು, ಮನೆಗೆ ಬರ್ತಾಯಿದ್ದೀವಿ ಆಂಟಿ, ಕೇಕ್ ಕಟ್ ಮಾಡಿಸ್ತೀವಿ, ಸರ್ಪ್ರೈಸಾಗಿ ಬರ್ತೀವಿ, ಹೇಳ್ಬೇಡಿ ಕಾವಿಂಗೆ ಅಂತ ಫೋನ್ ಮಾಡಿದ್ರು ಅಷ್ಟೇ. ನಾವು ಕೇಕ್ ಎಲ್ಲ ವರ್ಷ ಕಟ್ ಮಾಡಿಸಲ್ಲ. ಆ ಫ್ರೆಂಡ್ಸ್ ಬಂದು ಕಟ್ ಮಾಡಿಸ್ತಾ ಇರೋದು. ಈ ವರ್ಷವೂ ಇಷ್ಟ ಇಲ್ಲ ಅಂತಲೇ ಹೇಳಿದ್ಲು ಅವಳು. ಅದಕ್ಕೆ ಡ್ರೆಸ್ ಎಲ್ಲ ಏನೂ ತೊಗೊಂಡಿಲ್ಲ. ಅವ್ರು ಸರ್ಪ್ರೈಸಾಗಿ ಬರ್ತಾರೆ ಅಂದರೆ ಬೇಡ ಅನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಆಯಿತು ಬನ್ರಮ್ಮ ಅಂತ ಹೇಳಿ ಕಟ್ ಮಾಡ್ತಾ ಇರೋದು. ಜೊತೆಗೆ ದೀಪು ಚಿಕ್ಕನು ಕೇಕ್ ತರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು ಕೂಡ ಸರ್ಪ್ರೈಸಾಗಿ ಕೇಕ್ ತಂದು ಕಟ್ ಮಾಡಿಸಿದ್ರು. ನಾನು ಅಡುಗೆನೂ ಕೂಡ ಏನು ಮಾಡಿರಲಿಲ್ಲ. ಮಾಮೂಲಿ ಅನ್ನ ಸಾಂಬಾರು, ಮುದ್ದೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಅವ್ರು ಬರ್ತಾ ಇದ್ದಾರಲ್ವ, ಆಮೇಲೆ ನಮ್ಮ ಚಿಕ್ಕಮ್ಮವರು ಕೂಡ ಬರ್ತೀನಿ ಅಂತ ಹೇಳಿದರು. ಅವ್ರಿಗೆಲ್ಲ ಗೊತ್ತಿರಲಿಲ್ವಲ್ಲ, ಹಂಗಾಗಿ ಅವ್ರು ಬಂದರೂ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ಒಂದು ಸ್ವಲ್ಪ ಸ್ಪೆಷಲಾಗೇ ಇರಲಿ ಅಂತ ಅಂದ್ಕೊಂಡು ಮಶ್ರೂಮ್ ತರಿಸಿ ಬಿರಿಯಾನಿ ಮಾಡ್ತಾಯಿರೋದು. ನಾನ್ ವೆಜ್ ಮಾಡ್ಬೋದಾಗಿತ್ತು, ಮಟನ್ ಯಾರು ತಿನ್ನಲ್ಲ, ಚಿಕನ್ ಜಾಸ್ತಿ ತಿಂತಾರೆ ನಮ್ಮ ಮನೇಲಿ. ಹಂಗಾಗಿ ಚಿಕನ್ ತರಿಸಿ ಮಾಡ್ಬೋದಾಗಿತ್ತು. ಅವತ್ತು ಸೋಮವಾರ, ಹಂಗಾಗಿ ಮಿಸ್ ಆಯಿತು. ಇಷ್ಟೆಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆಕಸ್ಮಿಕವಾಗಿ ನಡೆದೋಗಿದ್ದು ಇದೆಲ್ಲ, ನನಗೂ ಗೊತ್ತೇ ಇರಲಿಲ್ಲ. ಇಷ್ಟೆಲ್ಲ ಮಾಡ್ತೀವಿ ಮನೇಲಿ ಅಡುಗೆ ಮತ್ತು ನೆಂಟರುಗಳು ಇದೆಲ್ಲ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಯಾಕಂದರೆ ನಮ್ಗೆ ಇಷ್ಟ ಇಲ್ಲ ಬರ್ತಡೇಗಳು ಮಾಡೋದು, ಮಕ್ಳಿಗೂ ಇಷ್ಟ ಇಲ್ಲ. ಅವರು ಕೇಕ್ ತಂದು ಕಟ್ ಮಾಡಿಸ್ತೀವಿ ಅಂದರೂ ಬೇಡ ಅಂತಾರೆ. ಅವತ್ತಿಂದ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಂಗಾಗಿ ಅವರು ಬೇಡ ಅಂತಾರೆ, ನನಗೂ ಇಷ್ಟ ಇಲ್ಲ, ಮತ್ತು ನಮ್ಮ ಮನೆಯವ್ರಿಗೂ ಇಷ್ಟ ಆದರೆ ನನಗಿಷ್ಟ ಇಲ್ಲ, ಮಕ್ಳಿಗೂ ಇಷ್ಟ ಇಲ್ಲ. ನಾವು ಮೂವರು ಒಂಥರ ಆದರೆ ನಮ್ಮ ಮನೆಯವರು ಒಂಥರ. ಅವ್ರ ಮನಸ್ಸೇ ಬೇರೆ, ನಮ್ಮ ಮನಸ್ಸೇ ಬೇರೆ, ಆ ರೀತಿ ಆಗೋಗ್ಬಿಡ್ತಾಯಿತ್ತು. ಹಂಗಾಗಿ ನಾನು ಅನ್ಕೊಂಡಿರಲಿಲ್ಲ ಇಷ್ಟೆಲ್ಲ ಮಾಡ್ತೀನಿ ಅಂದ್ಬಿಟ್ಟು. ಅವ್ರ ಫ್ರೆಂಡ್ಸ್ ಬರ್ತಾರೆ ಅಂದಿದ್ದಕ್ಕೆ ಅವ್ರಿಗೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಮಾಡಿದ್ದು. ಅವರು ಪಾಪ ಬೇಡ ಆಂಟಿ ಮಾಡಬೇಡಿ ಅಂದರು. ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಏನೋ ಆಗಿರ್ಬೇಕು ಮನೇಲಿ ಪ್ರಾಬ್ಲಮ್ ಅಂತ ಅನ್ಕೊಂಡೆ. ಭಯ ಬಿದ್ಬಿಟ್ಟ. ಅವಳೆಲ್ಲ ಚಿಕನ್ ಸ್ಮೆಲ್ ಬರ್ತೈತೆ ನಿನಗೋಸ್ಕರ. ಮಮ್ಮಿ ನಂಗೆ ಪಾನಿಪುರಿ. ಬಾಯಿ ಮುಚ್ಚೆ ನೀನು. ಇದು ಬಟ್ಟೆ ಹಾಕೊಂಡು ರೆಡಿ ಆಗಿ ನೀವು ಏನೋ ಸರ್ಪ್ರೈಸ್ ಕಾಗ್ತದೆ. ನೀನು ಬಟ್ಟೆ ಹಾಕೊಂಡು ರೆಡಿ ಆಗಿ ಸುಮ್ಮನೆ ಕೈ ಕಾಲು ಮುಖ ತೊಳ್ಕೊಂಡು ಕಾವ್ಯ. ಆಂಟಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ರು. ನನಗ್ ಭಯ ಆಗೋಯ್ತು. ಏನಕ್ಕಪ್ಪ ಇವ್ರು ಹಿಂಗ್ ಮಾಡ್ತಾವ್ರು, ಏನ್ ಅದಕ್ಕೆ ನೀನ್ ಕದ್ಕದ್ ಕೇಳಿಸ್ಕೊಂತಿದ್ದೆ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಕೇಳಿಸ್ಕೊಂಡೆ, ಬಾಗಿಲು ತೆಗೆದ್ಬಿಟ್ಟು ಹೋಗ್ದೆ ನೀನು. ನೀನೇ ಡೋರ್ ತೆಗ್ದಿದ್ದು ನಂಗೆ ಗೊತ್ತು ಬಿಡು. ಅಲ್ಲ, ನಾನು ಅವ್ರು ಫೋನ್ ಮಾಡಿದ ತಕ್ಷಣ ಭಯ ಬಿದ್ದೆ. ಇವಳು ಕೇಳಿಸ್ಕೊಂಡು ಆಚೆ ಹೋಗೋಣ ಅಂದ್ರೆ ಗೇಟ್ ಬಿಗ್ ಆಗೈತೆ. ಈ ಬಾಗಿಲು ಹಾಕೊಂಡ್ರೆ ಇಲ್ಲಿ ಬಂದು ನಿಂತ್ಕೊಂಡು ಕೇಳಿಸ್ಕೊಂಡು ಮತ್ತೆ ಹೆಂಗ್ ಗೊತ್ತಾಗೋಯ್ತು ಮತ್ತೆ. ವ್ಲಾಗ್ ಮಾಡೋಣ ಅನ್ಬಿಟ್ಟು ಎಷ್ಟು ಇದ್ರ ಕಾಯ್ದೆ ಗೊತ್ತಾ ನಾನು ನೆನ್ನೆಯಿಂದ.
ಹಂಗೂ ಗೊತ್ತಾಗ್ಬಿಟ್ಟೈತೆ. ಅಮ್ಮ ಎಲ್ಲಿ ಪಪ್ಪ ನೋಡಿ ಮಮ್ಮಿ ಅಮ್ಮ ಬಂದೈತೆ ನೀನು ಬಂದ್ಬಿಡಿ ಇಲ್ಲಿಗೆ ಅಂತ ಫೋನ್ ಮಾಡಿ ಹೇಳಿದ್ದು. ಹೌದಾ? ಯಾಕಪ್ಪ ಅಲ್ಲ, ನೆನ್ನೆಯಿಂದ ನಾನೇ ಎಷ್ಟು ಸರ್ಪ್ರೈಸ್ ಆಗಿ ಕಾಯ್ತಾ ಇದ್ದೀನಿ, ಎಲ್ಲ ಗೊತ್ತಾಗೈತಿ ಇವ್ರಿಗೆ. ನಾನು ವಿಡಿಯೋನು ಮಾಡಿದೆ. ಬಾನು ಚಿಕ್ಕ ದೀಪು ಎಲ್ಲ ಬತ್ತವ್ರೆ ಅಂತ. ಇಲ್ಲ ಸುಮ್ನೆ ಹಂಗಂದ ಅಂದೆ. ಅವ್ರು ನೋಡಿದ್ರೆ ಗೌರಿ ಒಂದೇ ಬತ್ತೈತಂತೆ. ಗೌರಿ ಒಂದೇ ಬತ್ತೈತಂತೆ. ಬರಲ್ಲ. ಅವ್ಳು ನೆನ್ನೆ ಜೀಪುಂಗೆ ಚಿಕ್ಕುಗೆ ಎಲ್ಲ ಫೋನ್ ಮಾಡಿದ್ದೆ, ಬರಲ್ಲ ಅಂದ್ರು ಅವರು. ಅದಕ್ಕೆ ನನ್ಗೆ ಗೊತ್ತು ನೀನು ಇಂಥ ಕ್ರಿಮಿನಲ್ ಅಂತ, ದೊಡ್ಡ ಕ್ರಿಮಿನಲ್ ನೀನು ಅಂತ ಗೊತ್ತು ನನಗೆ. ನನಗೂ ಬೇಜಾರಾಯ್ತು. ನಾನು ಅವ್ರ ಮೇಲೆ ಬೇಜಾರು ಮಾಡ್ಕೊಂಡೆ. ಇವಾಗ ಎಷ್ಟು ಸರ್ಪ್ರೈಸ್ ಆಗಿ ಕಾಯ್ತಾ ಇದ್ದು ಅಂತ. ಯಾವಾಗ ನಂದು ತಕ್ಷಣ ಕಡಿಮೆ ಕೊಡ್ಲಿಲ್ವ? ಇವ್ರು ಏನ್ ಕಪ್ಪ ಮಾಡ್ತಾರೆ ಇಷ್ಟೊತ್ತಿನಲ್ಲಿ ಅಂತ ಅಂದ್ಬಿಟ್ಟು ನಾನು ರಿಸೀವ್ ಮಾಡಿದ್ದು. ಆಮೇಲೆ ನನಗೆ ಭಯನೇ ಆಯ್ತು. ಭಯ ಬಿದ್ಕೊಂಡು ಫೋನ್ ಎತ್ತಿದ್ ನಾನು. ಏನ್ ಕಪ್ಪ ಮಾಡ್ತಾವ್ರು ಇವ್ರು ಅಂತ. ಆಂಟಿ ಸೊ ಲೋಡ್ ಸ್ಪೀಕರ್ ಕೊಡ್ಬೇಡ್ರಿ ನೀರು. ನಾನು ಲೋಡ್ ಸ್ಪೀಕರ್ ಕೊಡ್ತಿರ್ಲಿಲ್ಲ. ಫಸ್ಟೇ ಲೋಡ್ ಸ್ಪೀಕರ್ ಕೊಟ್ಬಿಟ್ಟೆ ನಾನು. ಅಲ್ಲ, ಬಾಗ್ಲ ಹತ್ರ ಬಂದ್ಬಿಟ್ಟು ಅದಕ್ಕೆ ಕದ್ ಕೇಳಿಸ್ಕೊಂತಿದ್ದ. ಇಲ್ಲ, ಎಲ್ಲರಿಗೂ ಅಲ್ಲಿ ಕೊಡು. ಅದಕ್ಕೆ ರಾಘವೇಂದ್ರಿಂದ ಎಲ್ಲ ಎತ್ಕೊಂಡು ಹೋಗ್ಬೇಡ, ಇಲ್ಲಿ ಕೊಡಿ ಒಂದ್ ಸುಮ್ನಿರು ಅಂತ ಹೇಳಿದ್ದು. ಏನ್ ಮಾಡ್ತಾ ಇದ್ದೀಲಿಕ್ಕೆ? ಅದು ಕುಡಿದ್ರಾ? ಏನಪ್ಪ? ಥ್ಯಾಂಕ್ ಯು. ನಾನು ಈಗ ಕಾಲೇಜಿಂದ ಬಂದೆ. ನೀನೇನ್ ಮಾಡ್ತಾ ಇದ್ದೆ? ಜೀವನನ್ನ ಕೊಡು ಜೀವನಿಗೆ. ಏನ್ ಮಾಡ್ತಾ ಇದ್ದೆ ಜೀವನ್? ಆಟಾಡ್ತಾ ಇದ್ದ? ಥ್ಯಾಂಕ್ ಯು. ಇನ್ನ ಏನೋ ತಿಂದಿಲ್ಲ, ತಿನ್ಬೇಕು. ಏನೋ ಸ್ಪೆಷಲ್ ಮಾಡಿದೀರಾ? ಇವತ್ತು ಸಂಡೇ ಇರ್ಲಿ. ಕೋಳಿ ಕುಯ್ದು ಮ್ಯಾಕೆ ಸರ್ ಯಾರನ್ನ ಮಾಡ್ತಾರ ಗೈಸ್? ನೀವೇ ಹೇಳಿ. ತಗೋಕವಿ ಹಂಗೆ. ಅವ್ರ ಅಂಕಲ್ ತಂದ್ರೆ ಇವತ್ತೇ ಬರ್ತೀವಿ ಮನೆಗೆ ಕೇಳ್ದೆ ಅವ್ರನ್ನ. ಮನೆಗೆ ಬರ್ತೀವಿ, ಇಲ್ಲ ಅಂದ್ರೆ ಓದ್ತೀವಿ ಅಂತ ಅಂದ್ಲು. ಹೇಳ್ಬಿಟ್ಟು ಇವತ್ತೇನೋ ಮಿಸ್ ಮಾಡೋದು ಅಂದ್ರೆ ನಿಜವಾಗ್ಲು ವಿಡಿಯೋದಲ್ಲೇ ಹೇಳ್ತೀನಿ, ಯಾವತ್ತೂ ಮಾತಾಡ್ಸಲ್ಲ ಅವ್ರು. ಈಗ ನಾನು ಸುಮ್ಮನಿದ್ದೆ, ನಾನು ಇವೆಲ್ಲ ಏನು ಮಾಡ್ತಾನೂ ಇರಲಿಲ್ಲ, ನಿಮ್ಗೆ ಕರಿತಾನೂ ಇರಲಿಲ್ಲ. ಈಗ ಅವಳು ಒಂದೇ ಬರ್ತಾರೆ, ಅವ್ರು ತಿನ್ಕೊಂಡು ಹೋಯ್ತಾರೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡಿದ್ದು. ಹಿಂಗಂದ್ರೆ ಅವರು ಇವಾಗ ಬಂದಿಲ್ಲ ಅಂದರೆ ನಿಜವಾಗ್ಲೂ ಯಾವತ್ತೂ ಮಾತಾಡ್ಸಲ್ಲ. ನಾನು ಎಷ್ಟು ಖುಷಿಯಾಗಿ ಎಲ್ಲರೂ ಬರ್ತಾರೆ ಅಂತ ಅಂದ್ಬಿಟ್ಟು, ಫ್ರೆಂಡ್ಸ್ ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಒಪ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ರಿಸ್ಕ್ ತಗೊಂಡು. ಕಾವ್ಯ ಬಂದು ಹೇಳ್ತಾಳೆ, ಮಮ್ಮಿ ಯಾರೂ ಬರೋಲ್ಲ ಬಿಡು, ಜಾಸ್ತಿ ಅತಿಯಾಸೆ ಇಟ್ಕೊಂಬೇಡ ಅಂತ ಅಂದ್ಲು. ನನಗೆ ಸಿಕ್ಕಾಬಡೆ ಬೇಜಾರಾಗೋಯ್ತು. ಯಾರು ಹೇಳಿದ್ದು? ಹಂಗೆ ಅವಾಗಲೇ ಗೊತ್ತಾಗಿದ್ದು ನನಗೆ, ಹುಡುಗೆಲ್ಲ ಗೊತ್ತಾಗ್ಬಿಟ್ಟೈತೆ ಅಂದ್ಬಿಟ್ಟು. ಯಾಕೆ ಬರೋಲ್ಲ ಅಂತ ಅಂದಿದ್ದಕ್ಕೆ ಏನೋ ಆರ್ಡ್ರ್ ಮಾಡಿದಾರಂತೆ, ಇವತ್ತು ಬಂದರೆ ಇವತ್ತೇ ಬರ್ತಾರಂತೆ. ಇವತ್ತು ಬಂದಿಲ್ಲ ಅಂದರೆ ಅದು ಯಾವಾಗ ಬರುತ್ತೋ ಅವಾಗೇ ಬಂದು ಕೇಕ್ ಕಟ್ ಮಾಡಿಸ್ತಾರಂತೆ. ಮಮ್ಮಿ ಕೇಕ್ ಕಟ್ ಮಾಡಿಸ್ತೀವಿ ಅಂತಲೂ ಹೇಳಿಲ್ಲ ಅವರು, ಬರ್ತೀವಿ ಅದು ಯಾವಾಗ ಬರುತ್ತೋ ಅವಾಗ ಬರ್ತೀವಿ ಅಂತ ಹೇಳಿರೋದಷ್ಟೇ. ಅವ್ರು ಸುಮ್ಮನೆ ಬಂದು ಹೋಗ್ತಾರೆ, ಮಮ್ಮಿ ಕೇಕ್ ಎಲ್ಲ ಕಟ್ ಮಾಡಿಸಲ್ಲ ಅಂದ್ಬಿಟ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಮತ್ತು ನನ್ನ ಹತ್ರ ಯಾಕೆ ಹೇಳಿದ್ರು, ಬರ್ತೀವಂಟಿ ಕೇಕ್ ಕಟ್ ಮಾಡಿಸ್ತೀವಿ, ಸರ್ಪ್ರೈಸಾಗಿ ಬರ್ತೀವಿ ಅಂತ ಅಂದ್ಬಿಟ್ಟು ಅಂತ ಬೇಜಾರಾಯಿತು. ಪುದೀನ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟೆ. ಒಂದು 5 ಹಾಕಿದ್ದೀನಿ ಅಷ್ಟೇ. ಖಾರ ಪೌಡರ್ ಹಾಕ್ಬೇಕು. ಇಲ್ಲ ಹೋಗತ್ತಾ ನೀನು ಅಲ್ಲಿ ಇತ್ತಗೋರು ಕುಕ್ಕರ್ ಹೆಡ್ ಆಫೀಸ್ ಯಾವ್ದು ಹೆಡ್ ಆಫೀಸು? ದಿವಾನ ಒಳಗಡೆ ಕಬಾರ್ಡ್. ಹೌದಾ? ಬಿಡು, ನಾಳೆ ಸಿಗಲ್ಲ ಅಷ್ಟೇ. ಒಂದೇ ಒಂದು
ನಾನು ದೀಪುನ ಚಿಕ್ಕನ ಕರೆದೆ, ದೀಪುನ ನಿನ್ನ ಚಿಕ್ಕನ ಕರೆದೆ ಕಳಿಸಿದ್ದೆ, ಅವ್ರು ಬಂದಿಲ್ಲ ಅಂದ್ರು. ಅವ್ರು ಬರ್ತಾರ ಇವಾಗ? ಅವ್ರ ದೀಪ ಚಿಕ್ಕ ಬರ್ತಾರಾ? ಬರ್ತಾರ? ಲೇಟ್ ಆಗಿದೆ ಸ್ವಲ್ಪ 9 ಆಯ್ತು. ಬರ್ಲಿ ಬಿಡಿ ಎಷ್ಟೊತ್ತು. ಅದಕ್ಕೆ ನೀನು ಹಿಂಗೆ ಕರ್ಸ್ಕೊಂಡಿದ್ದೀನಿ. ಅದೇ ಸರ್ಪ್ರೈಸ್ ಮಾಡ್ಬೇಕು, ಅದು ಸರ್ಪ್ರೈಸ್ ಬೇಡ, ಅದಕ್ಕೆ ಬಿಟ್ಟ ಅದಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಅಯ್ಯೋ ಮಮ್ಮಿ ಅಪ್ಪ ನನ್ಗಂತೂ ನಾನು ಹೋಗ್ಬಿಟ್ಟಿದೆ ಬಿಡು. ಅವಾಗ ಬಂದ್ಬಿಟ್ಟು ಕ್ಲಾಸ್ ಮಾಡ್ತವ್ರೆ ನಾಯ್ಡು ಸರ್ರು, ಬಂದ್ಬಿಟ್ಟು ಭಾನುಪ್ರಿಯಾ ಅಂತ ಅಂದ್ರ, ನಾನು ನಿಂತ್ಕೊಂಡೆ, ಸಡನ್ನಾಗಿ ಎದ್ದು ನಿಂತ್ಕೊಂಡೆ. ಫುಲ್ ಭಯ ಆಗೋಯ್ತು, ಹೆಂಗಪ್ಪ ಏನಾಗೋಯ್ತಪ್ಪ ಮನೇಲಿ ಅಂತ ಎದ್ಕೊಂಡು ಹೋದೆ. ಆಮೇಲೆ ಅಲ್ಲಿ ರಿಸೆಪ್ಷನಿಸ್ಟಲ್ಲಿ ಒಂದು ಅಕ್ಕ ಇತ್ತಲ್ಲ, ಅವಕ್ಕ ನಿಂಗೆ ಯಾರನ್ನ ಕಾವ್ಯ ಅಂತ ಪರಿಚಯ ಅವ್ರು ಏನಾಗ್ಬೇಕು ನಿಂಗೆ ಅಂತ ಕೇಳಿದ್ರ. ನಾನು ಕಝಿನ್ ಅಂತ ಅನ್ನ. ಸರಿ ಅವ್ರ ಮನೆಗೆ ಹೋಗ್ಬೇಕಂತ ಇವತ್ತು ಅಂತ ಅಂದರು. ಹೌದಾ ಅಂತ ಫೋನ್ ಮಾಡ್ಕೊಡ್ತೀನಿ ತಗೋ ಅಂತ ಕೊಟ್ಟರು. ಪಪ್ಪ ಹೇಳ್ತು, ಇಲ್ಲೇ ಬಂದ್ಬಿಡಪ್ಪ, ಅಮ್ಮನ ಇಲ್ಲೇ ಬರ್ತೈತೆ, ಇಲ್ಲೇ ಬಂದ್ಬಿಡಪ್ಪ ಅಂತ ಅಂತು. ಪಪ್ಪ ಅಮ್ಮ ಇಲ್ಲಿ ಸುಮ್ಮನೆ ಆಮೇಲೆ ಸರಿ ಪಪ್ಪ ಆಯ್ತು ಬರ್ತೀನಿ, ಬುಕ್ಸ್ ಏನಾದ್ರು ಬುಕ್ಸ್ ಏನಾದ್ರು ತಗೊಂಡ್ಬೇಕಂತ ಅಂತು. ಇಲ್ಲ ಏನು ತಗೊಂಡ್ಬೇಕಾಗಿಲ್ಲ, ಬರ್ತೀನಿ ಬಿಡು ಪಾಪ ಅಂತ ಕಟ್ ಮಾಡಿದೆ. ಅಮ್ಮ ಬರ್ತೀನಿ ಹೇಳ್ದಲ್ಲ ಪಾಪ, ಎಲ್ಲಿ ಅಮ್ಮ ನಿಂಗೆ ಗೊತ್ತಿಲ್ಲ ಅಮ್ಮ ಇಲ್ದೆ ನಾನು ಹೇಳಲ್ಲ ಅಂತ. ನಾನು ಹುಡ್ದಾಗಿಂದ ಏಕೆ ಕರ್ಕೊಂಡು ಹೋಗ್ತೀನಿ. ವೆಲ್ಕಮ್ ವೆಲ್ಕಮ್. ಅಮ್ಮ ನೀನು ಬಂದಮ್ಮ. ಚಿಕ್ಕ ಮಾತಾಡ್ಸ್ತಾ ಇಲ್ಲ ಗೈಸ್, ನಮ್ಗೆ ಗೊತ್ತಿಲ್ಲ ಗೈಸ್, ಕೇಳಿ. ಯಾಕೆ ಚಿಕ್ಕ ಮಾತಾಡ್ತಾರೆ ಮತ್ತೆ ಬರಲ್ಲ? ಲೇಡೀಸ್ ಅಂದ್ರೆ ನಮ್ಗೆ ಅಲರ್ಜಿ. ಲೇಡೀಸ್ ಹಾ ಮದ್ವೆ ಆಗಿರೋರ್ಗಲ್ಲ, ಹಿಂಗಾಗಿರೋರು ನಾನ್ ಲೇಡೀಸ್ ಅಲ್ವಾ? ದೀಪ ಅವ್ರ ಅಕ್ಕ ಮಾತಾಡ್ಸಲ್ಲ. ನೋಡು, ಇವಳು ಲೇಡೀಸ್ ಅಲ್ವಾ, ನಿನ್ ಅಕ್ಕ. ಚೆನ್ನಾಗಿ ದೀಪ ಇನ್ನ ಏನ್ ಮಾಡ್ಬೇಕಕ್ಕ? ಎಲ್ಲ ಆಗೈತೆ, ಒಗ್ಗರಣೆ ಹಾಕ್ತೀವಿ. ಫ್ರೈ ಮಾಡ್ಬೇಕು ಫಸ್ಟ್. ಬನ್ನಿ ಗೈಸ್ ಈ ಕಡೆ ಸ್ವಲ್ಪ. ಚಿಕ್ಕನ ಕಡೆ ಇಷ್ಟ ಆಗ್ಬಿಡ್ತಾವ, ಕೇಳಿದ್ರೆ ಸಾಕು, ಹಂಗೆ ಇರ್ಬೇಕು, ಚೆನ್ನಾಗಿರ್ತದೆ. ಇಷ್ಟಿಷ್ಟೇನಾ? ಇನ್ನೇನು ಆತರ ಮಟನ್ ಅಲ್ಲಿ ಎಣ್ಣೆಗೆ ಹಾಕ್ತೀನಿ ಇವಾಗ ನೋಡಿ. ಯಾರೋ ಕಳ್ಳ ಬಂದ್ಬಿಟ್ಟಿದ್ದೀನಿ ಗೈಸ್, ಗಡ್ಡ ಎಲ್ಲ ಬಿಟ್ಕೊಂಡು. ಟ್ಯೂಷನ್ ನನ್ನ ಕಡೆಗೆ ಬಟ್ಟೆ ಇಲ್ಲ ನಿಮ್ಗೆ. ಹಾಕಂತೀನಿ. ಅಲ್ಲಿ ಮಾತಾಡೋದು ಮಾಡ್ಕೋಗಿ. ನೋಡಿ ನಮ್ಮ ಕಾವ್ಯನ ಬರ್ಡೇ ಪ್ರಯುಕ್ತ ಅವರ ಅಜ್ಜಿ ಅಮ್ಮ, ಅವ್ರ ಅಜ್ಜಿ ಕಾವ್ಯರ ಅಜ್ಜಿ, ಇದು ಕಾವ್ಯರ ಚಿಕ್ಕಜ್ಜಿ, ಇದು ಕಾವ್ಯ. ನೋಡಿ ಬರ್ಡೇಗಲ್ಲಿ ಇಲ್ಲಿ ರೆಡಿ ಆಗೋದ್ ಬಿಟ್ಟು ಇಲ್ಲಿ ಕೂತಿದ್ದಾಳೆ, ಪಾರ್ಟಿಗೆ ರೆಡಿ ಆಗೋದ್ ಬಿಟ್ಟು. ಏಯ್ ಇದ್ದಾಗ ರೆಡಿ ಆಗ. ಇದು ಅನ್ಬೆ ಬಿರಿಯಾನಿ ಅಲ್ಲ, ಮಶ್ರೂಮ್ ಬಿರಿಯಾನಿ ಅಲ್ಲ, ಅನ್ಬೆ. ಏಯ್ ಇದು ಮಶ್ರೂಮು ಒಂದು ಟೈಪ್ ಆಫ್ ನಾನ್ ವೆಜ್, ಗೊತ್ತಾ? Some Lingaites people won't eat this, ಅದಕ್ಕೆ ಹೇಳಿದೆ. ಬ್ರೆಡ್ ಬಂದ್ರೆ ಮಾತ್ರ ಎಷ್ಟೋ ಸಲ ಹೇಳ್ತಾನೆ ಕೇಳ್ತಾನೆ ಮಧ್ಯಾಹ್ನ, ಅದಕ್ಕೆ ಹೇಳು ಹಿಂಗ್ ಗೌರಿ ಗೊತ್ತದಂತೆ ಹೇಳು, ಇಲ್ಲಾಂದ್ರೆ ಬೇಡ ಅಂತ ಡೌಟ್ ಬರೋದೇ ಡೌಟ್ ಅಂತ. ಮೊದಲು ಫ್ರೈ ಮಾಡ್ಬೇಕಾ? ಬಟ್ಟೆ ರೆಡಿ ಮಾಡಿಕ್ಕು.
ನೀನ್ ಯಾಕೆ ನೀವು ವಿಡಿಯೋ ಮಾಡಕ್ ಕಟ್ಬಿಡ್ತು ಮಮ್ಮಿ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲ ಕುಡಿ ನಾನು ಅದೊಂಚೂರು ಫ್ರೈ ಮಾಡಿ ಕೊಟ್ಬಿಡೆ. ಏನಿಲ್ಲ, ಬರೀ ಒಗ್ಗರಣೆ ಹಾಕ್ತೀನಿ. ನಿಮ್ಮ ಮಾಮ ಮೊಸರು ತರ್ಬೇಕಷ್ಟೇ ಇನ್ನ. ಐಫೋನ್ ಗೈಸ್ ನೋಡಿ. ನಾನು ಮಾತಾಡ್ತಿರೋದೆಲ್ಲ ಹಾಕ್ತೀನಿ ಮಮ್ಮಿ ಯೂಟ್ಯೂಬ್ಗೆ. ನಾನು ಇಷ್ಟೊಂದೆಲ್ಲ ಮಾತಾಡ್ತೀನಿ ಅಂತ ಇಲ್ಲ. ನಾಳೆನಾ? ಗೈಸ್, ನಮ್ಮ ಫ್ಯಾಮಿಲಿಯಲ್ಲಿ ಬಿಸಿ ಮೋಸ್ಟ್ ಬಿಸಿ ಪರ್ಸನ್ ಅಂದ್ರೆ ಇವರೇ. ಇವ್ರು ಮೋಸ್ಟ್ ಬಿಸಿ ಪರ್ಸನ್. ಕಿಚನ್ಗೆ ಬಂದು ಕಿಚನ್ ಮಾಡ್ತಾ ಇದೀನಿ ಗೈಸ್. This is all about my college bird. So thank you. ನನಗೆ ಬೇಕಿನ ಸರಿ ಮಾಡಿ. ಬಟ್ಟೆ ಕೊಡು. ಅಷ್ಟೊಂದು ಹಾಕ್ತಾರ? ಜಾಸ್ತಿ ಮಾಡ್ತಾರೆ 1 kg. ಮಮ್ಮಿ ನಾನು ಎಗ್ ಬಿರಿಯಾನಿ ಮಾಡಿದ್ದು ಕಲ್ತ್ಕೊಂಡಿದ್ದೀನಿ ಗೊತ್ತಾ? ಅಯ್ಯೋ ಪ್ರೈಸ್ ಕೊಡೋದು ಬಿಡು ಹಾಗಾದ್ರೆ. ಡ್ಯಾನ್ಸ್ ಮಾಡಿ. ಏನು ಮಾಡ್ತಿದ್ದಲ್ಲ, ಕ್ಯಾಮ್ರಾ ಮುಂದೆ ಮಾಡ್ಬೇಕು ಡ್ಯಾನ್ಸ್ನ. ಇಷ್ಟೇನಾ ಡ್ಯಾನ್ಸು? ನೋಡಿ ಅದೇ ನಮ್ಮನೆ ಗೊತ್ತಿದ್ದಲ್ಲ ಅವಳ ಅಂದ್ರೆ ಕೆಲಸ ಗೊತ್ತಾಳ. ನೋಡಿ ಚೈಲ್ಡ್ ಆಡ್ದಂಗೆ ಆಡ್ತಾರೆ ಇಬ್ರು. ಉಗಿರಿ ಕಮೆಂಟಲ್ಲಿ ಉಗಿರಿ. ಗಸ್ಕಸಿ ತಿಂತಾಳೆ. ಗಸ್ಕಸಿ ತಿಂತಾಳೆ, ಅದಕ್ಕೆ ಹಿಂಗೆ ಕವರಲ್ಲಿ ಇಕ್ಕಿರೋದು. ಗಸ್ಕಸಿ ತಿಂತಾಳೆ. ಉಗಿರಿ ಗೈಸ್, ಉಗಿರಿ ಮಕ್ಕಳು. ಸ್ನಾಕ್ಸ್ ಇನ್ ಕಿಚನ್. ಅವನ ಜೋಳ ತಿಂತಾವ. ಇವ್ನು ಯಾರೋ ಮಳೆ ಚಳಿ ಅಂತ ಹಾಕೊಂಡಿದ್ದೀನಿ. ಚೆನ್ನಾಗಿದ್ದೀನಿ, ನೀನ್ ಹೇಳೋದಲ್ಲ ಚೆನ್ನಾಗಿದ್ದೀನಿ ಅಂತ. ಅಯ್ಯೋ ನನಗೆ ನಾನು ಚೆನ್ನಾಗಿದ್ದೀನಿ ಸಾಕು. ಕಾವ್ಯ ಅಂತ ಕಾವ್ಯ ಹ್ಯಾಪಿ ಬರ್ತ್ಡೇ. ಯಾರು ತಂದಿದ್ರು ಇದು ಜೋಳನ? ನಾವು ಬೇಯಿಸಿದ್ದು ಮೊನ್ನೆ. ರಾತ್ರಿ ಬೇಯಿಸಿದ್ರೆ ಹುಷಾರಾಗಿ ಕಟ್ ಮಾಡ್ಬೇಕು ಮಮ್ಮಿ ನೀನು. ಬರ್ಡೇ ಗರ್ಲ್ ರೆಡಿ ಆಗ್ತಿದ್ದಾರೆ. ಇವ್ರು ತಿಂತಾವ್ರೆ. ಅವ್ರ ಟೋಪಿ ಬೀಳ್ಸ್ಕೊಂಡ್ರು.
ಅತ್ತೆ ಹೇಳಿ ಏನೋ ಮಾತಾಡ್ತಿದ್ದೆ ಸೀಕ್ರೆಟ್ ಆಗಿ. ಅಲ್ಲ ಒಂದು ನೋಡಿ ಮನೆ ಕಟ್ಟವನಂತೆ, ಪೊಲೀಸ್ ಆಗೋನಂತೆ, ಅವನಿಗೆ ಫೇಸ್ ಮಾಡೋದು ತಾಕತ್ತಿಲ್ಲ ಅಂದ್ರೆ ಯಾರೋ ನಗಲ್ವಾ? ಎರಡು ವರ್ಷ ಇರ್ತಿದ್ದೀರಾ? ಕಟ್ ಮಾಡ್ಸ್ರಮ್ಮ. ಕಿವಿಗೆ ಹಾಕೊಂಡಾಳೆ ಎಲ್ಲರೂ ಒಂದೊಂದ್ ಕಡೆ ಹೊಡ್ದಾಡು. ಸ್ಪ್ರೇ ಮಾಡ್ತೀಯಾ? ಅಲ್ಲ ನಮ್ಮ ಮುಖಕ್ಕೆ ಹಾಕೋದು. ನೀನೇ ಮಾಡೆ, ಶಕ್ತಿ ಇಲ್ಲ. ಅದ್ನೇ ಅದಕ್ಕೆ ಹೊಡೆಯಕ್ಕೆ ಈ ಕಡೆ ಮುಂದಕ್ಕೆ ಬರೋ. ಹೋಗಮ್ಮ, ನೀವು ಹೋಗ್ಬೇಕು. ಕಟ್ ಮಾಡ್ತೀರ ನೀವು? ನೀವಿರ್ಬೇಕು ಫಸ್ಟ್, ನೀವು ಹೋಗ್ರಮ್ಮ ಫಸ್ಟ್. ಏನ್ ತಿರುಗಿದ್ರು ಆಗಲ್ಲ. ಸಂಜು ಇದನ್ನ ತಾನ ಅಲ್ಲಿ ಇದಾಂಕೆ ಫೋನ್ ಎರಡು ಹೋಗ್ಬಿಡೈತಿ. ಇದೊಡಿಬೇಕು. ಬಾ ದೀಪ, ನೀನು ಒಮ್ಮೆ ನೀನು ಇಸ್ಕೋ ದೀಪನ್ ಕಡೆ. ಇಲ್ಲ 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 ಬಾಕ ಬಾ. ಇವ್ರಿಬ್ರು ಫ್ರೆಂಡ್ ಅಲ್ವಾ? ಆಮೇಲೆ ಒಂದು 160 ಖರ್ಚಿಸ್ತಾವ. ಒಂದು ಯಾವ ಬೇಕಾದವ್ರು ಇಕ್ಕಂತ ಟಿಶ್ಯೂ ಕೊಡಕ್ಕ, ಅಲ್ಲೊಂದು ಲೈಟ್ ಹಾಕಿ. ಟಿಶ್ಯೂ ಎಲ್ಲ ನೋಡ್ಸಿದ್ರು ನಿಂತ್ಕೊಂಡು ಕೂತು ನಮ್ಗೆ ಕೈ ಬೆಳೆಯಲ್ಲ ಬಾ. ನಾಳೆ ತಿಂತಿರೋದು ಹೋಗು ನೀನು. ನೀನು ಹೋಗು. ಏ ಬಾಂಧವ್ಯ ಫೋಟೋ ತೆಗಿ. ಎಲ್ಲರಿಗೂ ಅಲ್ಲಿ ವಿಡಿಯೋ ಮಾಡಿ ನೀನ್ ಬಾ. ನಾನಾಯ್ತು ಕೂಗ್ತಾ ಸಾಕು, ಆಫ್ ಮಾಡು. ಏ ಅಮ್ಮನು ಗೌರಿ ಬಾ. ಅಲ್ಲೋಡ್ ಕೈ ಹಿಡ್ಕೊಂಡು ಸುಮ್ನೆ ಹಿಡ್ಕಮ್ಮ. ಎಲ್ಲ
ವಿಡಿಯೋದಲ್ಲಿ ನೋಡಿ ಕಾವಿನ್ ಫ್ರೆಂಡ್ಸು ಈ ರೀತಿ ಒಂದು ಗಿಫ್ಟ್ ಕೊಟ್ಟರು. ಕೇಕ್ ಎಲ್ಲ ಕಟ್ ಮಾಡಿಸಿದಾದ್ಮೇಲೆ ಅವರು ಈ ರೀತಿ ಒಂದು ಗಿಫ್ಟ್ ಕೊಟ್ಟರು. ಆ ಗಿಫ್ಟ್ ಪ್ಯಾಕು ಓಪನ್ ಮಾಡಿದ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ನನ್ನ ಮೊಬೈಲಲ್ಲಿ ಫುಲ್ಲಾಗಿತ್ತು ಸ್ಟೋರೇಜ್ ಎಲ್ಲ, ಹಂಗಾಗಿ ವಿಡಿಯೋ ಆಗಿಲ್ಲ. ನಮ್ಮ ಮನೆಯವ್ರ ಮೊಬೈಲಲ್ಲೋ ಯಾರ ಮೊಬೈಲಲ್ಲೋ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಅದು ವಿಡಿಯೋ ಸಿಗಲಿಲ್ಲ ನನಗೆ. ಸಿಕ್ಕಿದ್ರೆ ನೋಡೋಣ, ಅದು ಒಂದ್ಸಲ ಶಾರ್ಟ್ ವಿಡಿಯೋಗೆ ಹಾಕ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋಗೆ ಆ್ಯಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ, ಓಪನಿಂಗ್ ವಿಡಿಯೋ ತೋರ್ಸೋಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಇವರು ಸರ್ಪ್ರೈಸಾಗಿ ಬಂದು ಕಾವಿನ್ಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಕೇಕ್ ಎಲ್ಲ ಕಟ್ ಮಾಡಿಸಿ ಹೋಗಿದ್ದಕ್ಕೆ ನಂಗೆ ತುಂಬ ಥ್ಯಾಂಕ್ಸ್ ಅಮ್ಮ. ವಿಡಿಯೋ ಮೂಲಕನೇ ಇಬ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆಯಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ, ಯಾಕಂದರೆ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ಟೆನ್ಷನಲ್ಲಿ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ. ಮನೆ ತುಂಬ ಜನ ಇದ್ದರೆ ಹಂಗೇ ಸರಿಯಾಗಿ ಮಾತಾಡೋಕ್ಕಾಗಲ್ಲ, ವಿಚಾರಿಸ್ಕೊಳಕ್ಕೂ ಆಗಲ್ಲ. ಇನ್ನೊಂದು ದಿನ ಯಾವಾಗಾದರೂ ಮನೆಗೆ ಬನ್ನಿ ಅಂತ ಈ ವಿಡಿಯೋ ಮುಖಾಂತರನೇ ಹೇಳ್ತೀನಿ. ಇನ್ನೊಂದು ಸಲ ಒಂದು ಸೆಕೆಂಡ್ ಸಾರಿ, ಕಾವಿನ ಕಡೆಯಿಂದನೂ ಸಾರಿ ಕೇಳ್ತೀನಿ, ಅವಳು ಏನಾದರೂ ಬೇಜಾರು ಮಾಡಿದರೆ. ಇನ್ನೊಂದು ದಿನ ಮನೆಗೆ ಬನ್ನಿ. ಸ್ಫೂರ್ತಿ ಆ್ಯಂಡ್ ಜೀವಶ್ರೀ ಇಬ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಇವಾಗ ಈ ವಿಡಿಯೋ ಮೂಲಕನೇ ಚೆನ್ನಾಗಿ ಓದಿ ನಿಮ್ಮ ಎಜುಕೇಷನ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋ ಮೂಲಕನೇ ದೀಪು ಮತ್ತು ಚಿಕ್ಕನಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು, ಫ್ರೀ ಇದ್ದಾಗ ಈ ವಿಡಿಯೋನ ನೋಡಿ ನಿಮ್ಮ ಒಂದು ಸರ್ಪ್ರೈಸ್ ಗಿಫ್ಟು ವ್ಲಾಗು ಹೇಗಿತ್ತು ಅಂತ ಒಂದು ಕಮೆಂಟ್ ಮೂಲಕನೂ ತಿಳಿಸಿ, ಹೇಗೆ ಅನ್ನಿಸ್ತು ಅನ್ನೋದೊಂದು ಮೆಸೇಜ್ ಹಾಕಿ, ಓಕೆನಾ, ಕಮೆಂಟಲ್ಲಿ. ನನಗೂ ಒಂದು ಖುಷಿ ಆಗುತ್ತೆ. ಮತ್ತೆ ಬರ್ತಾಯಿರಿ, ಹೋಗ್ತಾಯಿರಿ, ಓಕೆನಾ. ಇದೇ ರೀತಿ ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಲಿ. ನಿಮ್ಮ ಫ್ರೆಂಡ್ಶಿಪ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೀವು ಅಷ್ಟೇ ಈ ವಿಡಿಯೋ ಹೆಂಗೆ ಅನ್ನಿಸ್ತು, ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು ನಿಮ್ಮ ಕಡೆಯಿಂದ ಇರಲಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್, ನಮಸ್ತೆ.